ದಿನೇಶ್ ಅಮೀನ್ ಮಟ್ಟು ಸರಿ ಕೇಳ್ತಾ ಇದೆ, ಅದೇ ಪ್ರಶ್ನೆಯನ್ನ ನಿಮಗೂ ಕೇಳ್ತೀನಿ. ಅಕ್ರಮಗಳಾಗಿದೆ ಅಂತ ಆರೋಪ ಮಾಡಿದ್ರಿ, ಗ್ಯಾರಂಟಿಗಳನ್ನ ವೋಟ್ ಖರೀದಿ ಆಯ್ತು ಅನ್ನುವಂತ ಆರೋಪವನ್ನ ಮಾಡಿದ್ರಿ. ಚುನಾವಣೆಗೂ ಮೊದಲು ಹಾಕಿದಂತಹ 10,000 ರೂಪಾಯಿ ಹಣ, ಇನ್ನು ಹಲವು ಚುನಾವಣೆಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳನ್ನ ತಮ್ಮ ಕೈನಲ್ಲಿಟ್ಕೊಂಡು ಚುನಾವಣೆಯನ್ನ ಗೆದ್ರು ಅಂತ ಆರೋಪ ಮಾಡ್ತಾ ಇದ್ದೀರಿ. ಬಟ್ ಅಷ್ಟೆಲ್ಲ ಆರೋಪ ಮಾಡಿದ್ರು ಕೂಡ, ಇಷ್ಟೆಲ್ಲ ನಡೆದಿದೆ ಅಂತ ನಾವು ನಂಬಿದ್ರು ಕೂಡ 190 ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಜೆಪಿ ಕಾಣಿಸ್ತಾ ಇದೆ, 80ಕ್ಕಿಂತ ಹೆಚ್ಚು ಸೀಟ್ಗಳು. ಅಕ್ರಮದಿಂದಲೇ ಇಷ್ಟು ಮಾಡೋದಕ್ಕೆ ಸಾಧ್ಯ ಇದೆಯಾ? ಬಿಹಾರದ ಮತದಾರ ಅದಕ್ಕೆ ತಲೆಬಾಗಿರ್ತಾನ ಅಂತ ಹೇಳಿ ಸರ್. ಈಗ ಮಹಾರಾಷ್ಟ್ರದಲ್ಲಿ ಎಷ್ಟು ಲಕ್ಷ ಹೊಸ ವೋಟರ್ ಆಡ್ ಆಗಿದ್ದಾರೆ. ವೋಟರ್ ಆಡ್ ಆದ್ರೆ ಯಾರು ಹೊಸ ವೋಟರ್ 18 to 25 ಇಯರ್ಸ್ ಅವರು ವೋಟರ್ ಆಗ್ಬೇಕು. 70 ವರ್ಷ 80 ವರ್ಷ ಇವ್ರದ್ದು ದಾಖಲಾತಿಲಿ ಇದೆ. ಅದು ನಾನ್ ಹೇಳೋದಲ್ಲ, ನೀವು ತೆಗೆದ್ರು ಸಿಗುತ್ತೆ, ನಾರಾಯಣ ಸ್ವಾಮಿ ಅವ್ರು ತೆಗೆದ್ರು ಸಿಗುತ್ತೆ, ಎಲ್ಲಾರು ತೆಗೆದ್ರು ಸಿಗುತ್ತೆ. ಅದನ್ನು ಸಹ ಪೂರ್ತಿ ರಾಹುಲ್ ಗಾಂಧಿ ಅವರು ಎಳೆಯಾಗಿ ಬಿಚ್ಚಿಟ್ರು. ಹರಿಯಾಣದನ್ನು ತೆಗೆದಿಟ್ರು ಪ್ರತಿಯೊಂದು. ಆದ್ರೆ ಎಲೆಕ್ಷನ್ ಕಮಿಷನ್ ಇವತ್ತವರೆಗೂ ಒಂದಕ್ಕೂ ಸರಿಯಾದ ಉತ್ತರವನ್ನೇ ಕೊಡ್ತಾ ಇಲ್ಲ. 40 ಲಕ್ಷ 50 ಲಕ್ಷ 20 ಲಕ್ಷ ಹೊಸ ವೋಟರ್ ಆಡ್ ಆಗಿದ್ದಾರೆ. ಅವ್ರು ಯಾರು 80 ವರ್ಷದವ್ರು ಹೆಂಗ್ ಹೊಸ ವೋಟರ್ ಆಗ್ತಾರೆ? ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅವ್ರು ವೋಟ್ ಚೋರಿ ಮಾಡಿರೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಪ್ರತಿ ಒಂದ್ರಲ್ಲೂ ಇಡೀ ದೇಶದ ಜನಕ್ಕೂ ಗೊತ್ತಿದೆ. ಮತ್ತೆ ಇನ್ಸ್ಟಿಟ್ಯೂಷನ್ ಅನ್ನ ಬಳಸ್ಕೊಂಡು ಇವರು ಎಲ್ಲಾ ರೀತಿಯಾದಂತ ಇದನ್ನ ಪಡ್ಕೊಂತಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೆಂಗ್ ಬೇಕಂಗ್ ಮಾಡ್ಕೊಂತಿದ್ದಾರೆ. ಬಿಟ್ರೆ ಬೇರೆ ಅವರು ಈ ಜನಕ್ಕೆ, ಯುವಕರಿಗೆ ನಿರುದ್ಯೋಗದ ಬಗ್ಗೆ ಮಾತಾಡೋದಾಗ್ಲಿ, ಬೆಲೆ ಏರಿಕೆ ಬಗ್ಗೆ ಮಾತಾಡೋದಾಗ್ಲಿ, ದೇಶದಲ್ಲಿ ಅತಿ ಹೆಚ್ಚು ಕರಪ್ಷನ್ ವಿಚಾರದಲ್ಲಾಗ್ಲಿ, ಇದು ಯಾವ್ದ್ರ ಬಗ್ಗೆನೂ ಧ್ವನಿ ಎತ್ತಲ್ಲ. ಯಾರ ಯುವಕರು ಉದ್ಯೋಗ ಕೇಳಿದ್ರೆ ಪಾಕಿಸ್ತಾನ್ ಅಂತಾರೆ, ಬೆಲೆ ಏರಿಕೆ ಅಂದ್ರೆ ಮುಸ್ಲಿಂ ಅಂತಾರೆ. ಇವ್ರು ಒಂದ್ ಜನ ಟಿವಿಲಿ ಕನ್ಫ್ಯೂಸ್ ಮಾಡೋದಕ್ಕೆ ಒಂದಷ್ಟು ಜನ, ಮತ್ ಇವ್ರದೆಲ್ಲ ಇನ್ಸ್ಟಿಟ್ಯೂಷನ್ ಇಟ್ಕೊಂಡು ಬೇರೆ ತರ ಅವರು ಆ ಕಡೆ ಒಂಥರ ಗಮನ ಸೆಳೆದು, ಈ ಕಡೆ ಎಲ್ಲಾ ಎಲೆಕ್ಷನ್ ಗೆಲ್ಲೋದಿಕ್ಕೆ ಅವ್ರು ಏನ್ ಬೇಕು ಎಲ್ಲಾ ರೀತಿಯಾದಂತ ಇದನ್ನು ಅಧಿಕಾರ ಇದೆ ಅಂತ ಬಳಸ್ಕೊಂಡು ದುರುಪಯೋಗ ಪಡ್ಕೊಂಡು ಬರ್ತಿದ್ದಾರೆ. ಬಿಟ್ರೆ ನಿಜವಾಗ್ಲೂ ಸಂವಿಧಾನ ಉಳಿಬೇಕು ಅಂದ್ರೆ ಇವರು ಸಂವಿಧಾನವನ್ನೇ ಬದಲಾವಣೆ ಮಾಡ್ಬೇಕು ಅಂತ ಇವರ ಚಿಂತನೆಗಳು, ಇವರ ಇದು. ಈಗ ರೇಸ್ ಅಲ್ಲಿ ಯಾರು ಹೆಂಗ್ ಬೇಕಾದ್ರೂ ಓಡ್ಲಿ, ಕೆಲವರು ಉಳ್ಳಾಡ್ಕೊಂಡು ಹೋಗ್ತಾರೆ, ಕೆಲವರು ಓಡ್ಕೊಂಡು ಹೋಗ್ತಾರೆ, ಕೆಲವ್ರು ನಡ್ಕೊಂಡು ಹೋಗ್ತಾರೆ. ಯಾರು ಹೆಂಗೆ ಓಡಿದ್ರು ಗುರಿ ಮುಟ್ದೋನ್ ಯಾರು ಅನ್ನೋದು ಇಂಪಾರ್ಟೆಂಟ್ ಆಗತ್ತಲ್ಲ. ಆ ಗುರಿ ಮುಟ್ಟುವಂತಹ ಕೆಲಸದಲ್ಲಿ ನಿಮ್ಮ ಪಕ್ಷ ಫೇಲ್ಯೂರ್ ಆಯ್ತು ಅಂತ ಅನ್ಸಲ್ವಾ? ನಿಮ್ಮ ಅಪ್ರೋಚ್, ನಿಮ್ಮ ಗ್ರೌಂಡ್ ವರ್ಕ್ ಅದು ಕೆಲಸ ಮಾಡ್ಲಿಲ್ಲ ಅಂತ ತಮ್ಗನ್ನಿಸ್ತಿಲ್ವಾ ಅಂತ ಹೇಳಿ? ಬಿಹಾರಲ್ಲಿ ಕಾಂಗ್ರೆಸ್ ಅಮೀನ್ ಮಟ್ಟು ಅವರು ಹೇಳಿದ್ರು, ಅವರು ಮಾತಾಡ್ಬೇಕಾರೆ, ಇಲ್ಲಿ ಬಿಹಾರಲ್ಲಿ ಕಾಂಗ್ರೆಸ್ ನಾವು ಏನು ಅಲಯನ್ಸ್ ಪಾರ್ಟಿ ಆಗಿದ್ದೀವಿ, ಎಷ್ಟು 60 ಸೀಟ್ಗಳಲ್ಲಿ ನಿಂತಿದ್ದೀವಿ, ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಕಂಪೇರ್ಡ್ ಟು RJD ನೋಡಿದ್ರೆ ತಮ್ಗೆಲ್ಲರಿಗೂ ಗೊತ್ತಿರೋಂತ ವಿಚಾರ. ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಪಕ್ಷವನ್ನ ನಾವು ಸಹ ಎಲ್ಲರೂ ಬಲಪಡಿಸೋದಿಕ್ಕೆ ಮತ್ತೆ ಎಲೆಕ್ಷನ್ಗಳಲ್ಲಿ ಏನ್ ಈ ಸರ್ಕಾರದ ಫೇಲ್ಯೂರ್ಗಳನ್ನ ಎಲ್ಲವನ್ನು ಜನರಿಗೆ ಮುಟ್ಸುವಂತ ಕೆಲಸವನ್ನ ಮಾಡಿದೀವಿ. ಆದ್ರೂ ಜನರು ನಮ್ಗೆ ಏನ್ ನಮ್ನ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಮಟ್ಟಕ್ಕೆ ಬಂದಿಲ್ಲ. ನೆಕ್ಸ್ಟ್ ಇದನ್ನ ಯಾವ ರೀತಿ ನಾವು ಇದು ಫೇಲ್ ಆಗಿದೆ, ಇದನ್ನೆಲ್ಲ ಅವ್ರು ಮಾಡಿರೋದೆಲ್ಲ ಇದೆ ಒಪ್ಪಂತೀರಿ. ನಮ್ದು ಸಹ ಏನಿದೆ, ನೆಕ್ಸ್ಟ್ ಏನು ಬದಲಾವಣೆ ಮಾಡಬೇಕು, ಈಗ್ಲಿಂದನೇ ಆ ಚಿಂತನೆಯನ್ನ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದು ಆಗುತ್ತೆ ಅಂತ ನನಗೆ ಭರವಸೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.